ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚಲೋ ಇದ್ದೀರಿ ಅಂತ ಅನ್ಕೋತೀನಿ. ನಾನು ಕೂಡ ಚಲೋ ಇದ್ದೀನಿ. ಸುಮಾರು ದಿನದಿಂದ ನಾನು ವೀಡಿಯೋಸ್ಗಳು ಸ್ವಲ್ಪ ರೆಗ್ಯುಲರಾಗಿ ಬರ್ಲಿಕ್ಕತ್ತಲ್ಲ ಈ ಚಾನಲ್ ಒಳಗೆ. ಯಾಕಂತಂದರೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಗೌರ್ಮೆಂಟ್ ಒಂದು ಸರ್ವಿಸಲ್ಲಿ ವರ್ಕ್ ಮಾಡ್ತೀವಿ ನಾವು. ಸೊ ಹೀಗಾಗಿ ನಮ್ಮದು ಸ್ವಲ್ಪ ಸಡನ್ನಾಗಿ ಟ್ರಾನ್ಸ್ಫರ್ ಆಯಿತು. ಬೇರೆ ಊರಿಗೆ ಬಂದಿದ್ದೀನಿ ನಾನು. ಸೊ ಬೇರೆ ಊರಿಗೆ ಶಿಫ್ಟ್ ಆಗುವವರೆಗೂ ಸುಮಾರು ಪ್ರಾಬ್ಲಮ್ಸ್ ಬಂತು. ಅದನ್ನೆಲ್ಲ ಸಾರ್ಟ್ ಔಟ್ ಮಾಡೋವರೆಗೂ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಆಗಲಿಲ್ಲ. ಬಟ್ ಇನ್ಮೇಲಿಂದ ರೆಗ್ಯುಲರಾಗಿ ನನ್ನ ವೀಡಿಯೋಸ್ ಬರುತ್ತೆ. ಆ್ಯಂಡ್ ಮತ್ತೊಂದು ಇಲ್ಲಿ ನಾನು ಹೇಳುವಂಥ ಈ ಒಂದು ಚಾನಲಲ್ಲಿ ಹೇಳುವಂಥ ಒಂದು ಪ್ರಾಡಕ್ಟ್ಗಳನ್ನೇನೇ ಹೇಳ್ತಾ ಇದ್ದೀನಿ, ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಸುಮಾರು ಹೆಣ್ಮಕ್ಳಿಗೆ ಇದು ಇಷ್ಟ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀರಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇದನ್ನು ಹೇಗೆ ಸ್ಟಾರ್ಟ್ ಮಾಡೋದು, ಹೇಗೆ ಸೆಲ್ ಮಾಡೋದು ಅಂತ ಹೇಳ್ಬಿಟ್ಟು ಸುಮಾರು ಜನ ನಾನು ಕಮೆಂಟ್ ಮಾಡ್ತಾ ಇದ್ದೀರಿ. ಇನ್ಸ್ಟಾಗ್ರಾಮಲ್ಲಿ ಕೂಡ ಸುಮಾರು ನನಗೆ ಕ್ವೈರೀಸ್ಗಳು ಬರ್ತಾ ಇದೆ. ಸೊ ಮುಖ್ಯವಾಗಿ ಇಲ್ಲಿ ನಾನು ಹೇಳೋದಂದರೆ ನೆಕ್ಸ್ಟ್ ಇವಾಗ ಮಧ್ಯದಲ್ಲಿ ಒಂದು ನಾನು ಪ್ರಾಡಕ್ಟ್ಗಳು ಮಾಡಿ ತೋರಿಸ್ತಾ ಹೋಗ್ತೀನಿ. ಆ್ಯಂಡ್ ನಿಮ್ಮದು ಡೌಟ್ಸ್ಗಳನ್ನ ಕ್ಲಿಯರ್ ಮಾಡ್ತಾ ಹೋಗೋಣ. ಓಕೆ. ಸೊ ಇವಾಗ ಮೇನ್ ಬಂದಿರುವಂಥದ್ದು ಎಲ್ಲರದ್ದು ಕಮೆಂಟು ಹೇಗೆ ಸೇಲ್ ಮಾಡೋದು ಅಂತಂದರೆ, ಸೊ ಇಲ್ಲಿ ಮುಖ್ಯವಾಗಿ ನೀವು ನಾನು ಇವಾಗ ಪ್ರಾಡಕ್ಟ್ಗಳನ್ನ ಏನು ತೋರಿಸ್ತಾ ಇದ್ದೀನಿ ಅವನ್ನ ಮನೇಲಿ ಪ್ರಾಕ್ಟೀಸ್ ಮಾಡಿ. ಹೊಸಬ್ರು ಯಾರಾದರೂ ಇದ್ದರೆ ಓಕೆ, ಅವನ್ನ ಮನೇಲಿ ಪ್ರಾಕ್ಟೀಸ್ ಮಾಡಿ ನಂತರ ಅವುಗಳನ್ನ ಮೊದಲು ಸ್ಟಾಕ್ ಮಾಡಿ. ನೀವು ಯಾವ ರೀತಿ ಫ್ಯಾಬ್ರಿಕ್ಕಿಂದ ಮಾಡ್ಬೇಕಂತ ಅಂದ್ಕೊಳ್ಳಿ. ಫ್ಯಾಬ್ರಿಕ್ಕಿನ ಮೇಲೆ ಫ್ಯಾಬ್ರಿಕ್ ಕೂಡ ಹೇಳ್ತೀನಿ, ಯಾವ ಬಟ್ಟೆ ಯೂಸ್ ಮಾಡಬೇಕು, ಯಾವ ಪ್ರಾಡಕ್ಟಿಗೆ ಯಾವುದು ಬೆಸ್ಟ್ ಇರುತ್ತೆ ಅನ್ನೋದು ಕೂಡ ಇನ್ನು ನೆಕ್ಸ್ಟ್ ಡಿಸ್ಕಸ್ ಮಾಡ್ತೀನಿ ಈ ವಿಡಿಯೋಸಲ್ಲಿ. ಯಾವ್ಯಾವ ಪ್ರಾಡಕ್ಟ್ಗಳು ಮಾಡ್ತೀನಿ, ಯಾಕಂದರೆ ಸುಮಾರು ಜನ ಕಮೆಂಟ್ ಮಾಡ್ತಾ ಇದ್ದರೆ ಯಾವ ಬಟ್ಟೆ ಯೂಸ್ ಮಾಡ್ತಿದ್ದೀರಿ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ. ಸೊ ಇನ್ಮೇಲಿಂದ ಯಾವ್ಯಾವ ಬಟ್ಟೆನ ನಾನು ಯೂಸ್ ಮಾಡ್ತೀನಿ ಅದ್ರ ಬಗ್ಗೆ ಕೂಡ ಹೇಳ್ತಾನೆ ಹೋಗ್ತೀನಿ. ಓಕೆ. ಆ್ಯಂಡ್ ಮತ್ತೊಂದು ನೀವು ಅದೇ ರೀತಿ ಫ್ಯಾಬ್ರಿಕ್ಗಳನ್ನು ತೊಗೊಂಡು ಬಂದು ನೀವೇನು ಮಾಡಿ ಡಿಫ್ರೆಂಟು ನಿಮಗೆ ಇಷ್ಟ ಆಗಿರುವಂಥ ಕಲರ್ಸು ಮಲ್ಟಿಪಲ್ಲು ಸ್ವಲ್ಪ ಡಿಫ್ರೆಂಟ್ ಆಗಿರುವಂಥ ಒಂದು ಡಿಸೈನ್ಸ್ ಇರುವಂಥ ಬಟ್ಟೆ ತೊಗೊಂಡ್ಬಂದು ಮೊದಲೇನು ಮಾಡಿ ಅಂತಂದರೆ ಒಂದಷ್ಟು ನೀವು ಸ್ಟಾಕ್ ಮಾಡಬೇಕಾಗುತ್ತೆ. ಪ್ರಾಡಕ್ಟ್ಗಳನ್ನ ರೆಡಿ ಮಾಡಿ ನೀವು ಇಡಬೇಕು ಫಸ್ಟಿಗೆ. ಇದು ಸೇಲ್ ಮಾಡೋದ್ರವರೆಗೂ ನಾನು ಹೇಳ್ತೀನಿ ಹೇಗೆ ನಾವು ಮಾರ್ಕೆಟಿಂಗ್ ಮಾಡಬೇಕು ಅನ್ನೋದ್ರ ಬಗ್ಗೆ. ಫಸ್ಟ್ ಬೇಸಿಕ್ ಇರಬೇಕಾಗಿರೋದು ನಿಮ್ಮ ಹತ್ರ ಸ್ಟಾಕ್. ಓಕೆ. ಸ್ಟಾಕ್ ಎಷ್ಟಿರಬೇಕು? ಸ್ಟಾಕು 100, 50. ಸೊ ಇಲ್ಲಿ ಮಿನಿಮಮ್ ಅಂತಂದರೆ 500, 500ವರೆಗೂ ನೀವು ಇಲ್ಲಿ ಸ್ಟಾಕ್ ಇಟ್ಕೋಬೇಕು. 500 ಇಲ್ಲ ಅಂದರೂ ಕೂಡ 200, 300 ಆದರೂ ನೀವು ಸ್ಟಾಕ್ ಇಟ್ಕೊಳ್ಳೇಬೇಕು. ಓಕೆ. ಸೊ ಒಂದು 200, 300 ನಾವು ಮಾಡಿದ್ವಿ ಅಂತ ಅಂದ್ಕೊಳ್ಳಿ. ಆ್ಯಂಡ್ ಆ ಸ್ಟಾಕ್ಗಳನ್ನ ನಾವೇನು ನೋಡ್ಕೊಂಡ್ರೆ ಇಟ್ಕೊಂಡು ನಂತರ ಸ್ಯಾಂಪಲ್ಸ್ಗಳನ್ನ ತೆಗಿಬೇಕು. ಸ್ಯಾಂಪಲ್ಸ್ ಹೇಗೆ ತೆಗಿತಾರೆ ಗೊತ್ತಾ? ಸೊ ಇಲ್ಲಿ ನಾವು ಇವಾಗ ರೆಡ್ ಕಲರು, ಬ್ಲೂ ಕಲರು ಅಥವಾ ಮಲ್ಟಿಪಲ್ ಡಿಸೈನ್ ಇರುವಂಥ ಬಟ್ಟೆ ಯೂಸ್ ಮಾಡಿರ್ತೀವಿ. ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ತಾ ಇರುತ್ತೆ. ಅವುಗಳೇ ನೀವು ಒಂದೊಂದೊಂದೊಂದೊಂದು ಪೀಸ್ ತೆಗಿಬೇಕು. ಅವು ಸ್ಯಾಂಪಲ್ಸ್ ಅಂತ ನಾವು ಹೇಳ್ತೀವಿ. ಓಕೆ. ಸೊ ಸ್ಯಾಂಪಲ್ಸ್ಗಳನ್ನು ನಾವು ಆಫ್ಲೈನ್ ಕೂಡ ನಾವು ಸೆಲ್ ಮಾಡೋದಕ್ಕೆ ರೆಡಿ ಮಾಡ್ಬೋದು ಅಥವಾ ಆನ್ಲೈನ್ ಕೂಡ ಸೆಲ್ ಮಾಡೋದಕ್ಕೆ ರೆಡಿ ಮಾಡ್ಬೋದು. ಇಲ್ಲಿ 2 ರೀತಿಯಿಂದ ನಾನು ಹೇಳ್ತಾ ಇದ್ದೀನಿ. 2 ರೀತಿಯಿಂದ ಕಾಮನ್ ಕೆಲವೊಂದು ಮಾಹಿತಿಗಳು ಮಾತ್ರ ಕೊಡ್ತಾ ಇದ್ದೀನಿ. ಇನ್ನೂ ಡೀಪಾಗಿ ನಿಮಗೆ ಇನ್ಫಾರ್ಮೇಷನ್ ಬೇಕಂದ್ರೆ ನಂಗೆ ಕಮೆಂಟ್ ಮಾಡಿ. ಆ್ಯಂಡ್ ಇವಾಗ ನಾವು ಫಸ್ಟ್ ನಾವು ಮಾತಾಡೋದು ಆಫ್ಲೈನ್. ಓಕೆ. ಸೊ ಆಫ್ಲೈನ್ ಹೇಗೆ ಮಾಡ್ಬೋದು? ಒಂದು ನಾನು ಹೇಳುವಂಥ ಪ್ರಾಡಕ್ಟ್ ಏನಿದೆ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ಸೊ ಇವುಗಳನ್ನ ನೀವೇನು ಮಾಡಿ ಅಂತಂದರೆ ಸ್ಯಾಂಪಲ್ಸ್ಗಳನ್ನ ರೆಡಿ ಮಾಡಿ ಒಂದು 4, 5 ಪೀಸ್ಗಳನ್ನ. ಓಕೆ. ಅಥವಾ ಇಲ್ಲ ಅಂತಂದರೆ 10 ಪೀಸಿಂದು ಒಂದೊಂದೊಂದೊಂದು ಸ್ಯಾಂಪಲ್ಸ್ಗಳದ್ದು ಇದನ್ನು ರೆಡಿ ಮಾಡಿ. ಟ್ರಾನ್ಸ್ಪರೆಂಟ್ ಪ್ಲಾಸ್ಟಿಕ್ ಪನ್ನಿ ಸಿಗುತ್ತೆ, ಅವುಗಳನ್ನ ತೊಗೊಂಡು ಅದರಲ್ಲಿ ಪ್ಯಾಕಿಂಗ್ ಎಲ್ಲ ಚೆನ್ನಾಗಿ ಪ್ಯಾಕಿಂಗ್ ಮಾಡಿಬಿಟ್ಟು ಯಾರಾದರೂ ನಿಮಗೆ ಶಾಪ್ನವ್ರು ಗೊತ್ತಿದ್ದರೆ ಓಕೆ, ಅವ್ರಿಗೆ ನೇರವಾಗಿ ಹೋಗಿ ಅವ್ರ ಹತ್ರ ಹೇಳಿ ಈ ಪ್ರಾಡಕ್ಟ್ಗಳನ್ನ ನಿಮ್ಮ ಹತ್ರ ಇಟ್ಕೊಳ್ಳಿ, ಇವುಗಳನ್ನ ಸೆಲ್ ಮಾಡಿ. ಸಪೋಸ್ ಇದರ ರಿಕ್ವೈರ್ಮೆಂಟ್ ಬಂದರೆ ಪ್ಲೀಸ್ ನನಗೆ ಇನ್ಫಾರ್ಮ್ ಮಾಡಿ. ಸೊ ನೆಕ್ಸ್ಟ್ ನಾನು ಬೇಕಂದರೆ ನಿಮ್ಮ ಶಾಪಿಗೆ ಆರ್ಡರ್ಸ್ಗಳನ್ನ ಕಂಪ್ಲೀಟ್ ಮಾಡ್ತಾ ಹೋಗ್ತೀನಿ, ನನಗೊಂದು ಅವಕಾಶ ಕೊಡಿ ಅಂತ ಹೇಳಿ. ಓಕೆ. ಸೊ ಇನ್ ಕೇಸ್ ನಿಮ್ಗೆ ಯಾರೂ ಆ ಶಾಪ್ನವ್ರು ಗೊತ್ತಿಲ್ಲ ಅಥವಾ ಗೊತ್ತಿದ್ರು ಕೂಡ ಅವ್ರು ನಮಗೆ ಹೆಲ್ಪ್ ಮಾಡಲ್ಲ ಅಂತಂದರೆ ಸೊ ಏನು ಮಾಡಿ ಅಂತಂದರೆ ಶಾಪಲ್ಲಿ ಏನಾಗುತ್ತೆ ಅಂದರೆ ಒಂದು ಪಾಲಿಸಿ ಇರುತ್ತೆ ಪ್ರತಿಯೊಂದು ಅಂಗಡಿಯಲ್ಲೂ. ಅವರಿಗೆ ಅಂಗಡಿಯಲ್ಲಿ ಒಬ್ಬರು ಇದು ಸ್ಟಾಕ್ ಬರೆಯೋದಕ್ಕಂತ ಬರ್ತಾರೆ. ನೀವು ಮೇ ಬಿ ನೋಡಿದಿರಿ ಇಲ್ವೋ ನನಗೆ ಗೊತ್ತಿಲ್ಲ. ಬಟ್ ಸ್ಟಾಕ್ ಅಂತ ಬಂದಾಗ ಅಲ್ಲಿ ಸ್ಟೇಷನರಿ ಅಂಗಡಿಗೆ ನಾವು ಹೋಗ್ತೀವಲ್ವ ಈ ರೀತಿ ಚಿಕ್ಕ ಪುಟ್ಟ ಎಕ್ಸಸರೀಸ್ಗಳನ್ನ ಮಾರೋದಕ್ಕೆ. ಸೊ ಅಲ್ಲಿ ಒಬ್ಬ ಸ್ಟಾಕ್ ಅಂತ ಬಂದಿರ್ತಾರೆ, ಸ್ಟಾಕರ್ ಅಂತ ಹೇಳಿ. ಅವ್ರ ಹತ್ರ ಏನಿರುತ್ತೆ ಅಂದರೆ ಲೀಸ್ಟ್ ಇರುತ್ತೆ, ಎಷ್ಟಿದೆ ಎಷ್ಟಿಲ್ಲ ಅಂತ ಹೇಳಿ ಅವ್ರು ನೋಟ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅಂಥವ್ರನ್ನ ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಅವರು ಕೂಡ ನಿಮ್ಮ ಬಿಸ್ನೆಸ್ ಡೆವಲಪ್ ಮಾಡೋದಕ್ಕೆ ಹೆಲ್ಪ್ ಮಾಡ್ಬೋದು. ಓಕೆ. ಸೊ ಬೇಸಿಕ್ ಹೇಳ್ತಾ ಇದ್ದೀನಿ ನಾನು, ನಿಮ್ಮ ಹಿಂದೆ ಮುಂದೆ ಓಡಾಡ್ತಾ ಇರುವಂಥ ಜನರದ ಮಧ್ಯೆ ನೀವು ನಿಮ್ಮ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು. ಅಂತ ಒಂದು ಸೇಲ್ಸ್ ಪರ್ಸನ್ನ ನೀವು ಸ್ವಲ್ಪ ಕಂಡುಹಿಡಿದು ಅವ್ರ ಜೊತೆ ಮಾತಾಡಿ. ಓಕೆ. ಸೊ ಮಾತಾಡ್ಬಿಟ್ಟು ಅಥವಾ ಯಾರಾದರೂ ಶಾಪ್ನರ್ ಇದ್ದರೆ ಅವ್ರಿಗೆ ಹೇಳಿ ನಾವು ಶಾಪ್ ಸ್ಟಾರ್ಟ್ ಮಾಡಬೇಕು ಅಥವಾ ನಾವು ಬಿಸ್ನೆಸ್ ಮಾಡ್ತಾ ಇದ್ದೀವಿ, ನಿಮ್ಮ ಹತ್ರ ಬರುವಂಥ ಸ್ಟಾಕ್ ಏನು ಕೇಳಕ್ಕೆ ಬರ್ತಾರಲ್ವ ಅವ್ರದ್ದು ನಂಬರ್ ಇದ್ದರೆ ಕೊಡಿ, ನಾವು ಸ್ವಲ್ಪ ಮಾತಾಡ್ಬೇಕಂದ್ರೆ ಕೆಲವ್ರು ಕೊಡ್ತಾರೆ. ಅವ್ರ ಹತ್ರ ನೀವು ಮಾತಾಡಿ ನಾವು ಈ ರೀತಿ ಮನೆಯಿಂದನೇ ಬಿಸ್ನೆಸ್ ಮಾಡ್ತಾ ಇದ್ದೀವಿ, ಸ್ಯಾಂಪಲ್ಸ್ಗಳು ನಾವು ನಿಮಗೆ ಕೊಡ್ತೀವಿ, ಪ್ಲೀಸ್ ನಮ್ಮ ಒಂದು ಬಿಸ್ನೆಸ್ನ ಮುಂದುವರ್ಸೋದಕ್ಕೆ ಹೆಲ್ಪ್ ಮಾಡಿ ಅಂತ. ಸೊ ಅವರು ಒಂದು ಇಷ್ಟಂತ ಹೇಳಿ ಸ್ವಲ್ಪ ಕಮಿಷನ್ ತೊಗೊಂಬಿಟ್ಟು ಅವರು ಏನು ಮಾಡಲ್ಲ, ನೇರವಾಗಿ ಅವ್ರ ಹತ್ರ ಸುಮಾರು ಒಂದು ಶಾಪ್ಸ್ಗಳದ್ದು ಲೀಸ್ಟ್ ಇರುತ್ತೆ. ಓಕೆ. ಇದೆ ಸ್ಟೇಷನರಿ ಅಂತಂದರೆ ಸ್ಟೇಷನರಿ ಇದೆ, ಒಂದು ಕಾಸ್ಮೆಟಿಕ್ ಒಂದು ಶಾಪ್ಸ್ಗಳಿದ್ದೆ ಒಂದು ಲೀಸ್ಟ್ ಇರುತ್ತೆ. ನೀವೆಲ್ಲ ಶಾಪಿಗೆ ಹೋಗೋಕ್ಕಾಗಲ್ಲ, ನಿಮ್ಮ ಮಾತನ್ನು ಯಾರು ಮಾರ್ಕೆಟಲ್ಲಿ ಕೇಳೋದಿಲ್ಲ. ಸೊ ನೀವೇನು ಮಾಡಬೇಕು ಅಂತಂದರೆ ನೇರವಾಗಿ ಅವ್ರ ಹತ್ರ ಸ್ಯಾಂಪಲ್ಸ್ ಕೊಡಬೇಕು. ಆ್ಯಂಡ್ ಸ್ವಲ್ಪ ಅವ್ರು ಹೇಳ್ತಾರೆ ನಂದು ಮಾರ್ಜಿನ್ನ ಸ್ವಲ್ಪ ಕಡಿಮೆ ಇಟ್ಟು ನಾವು ಇವಾಗ ಸ್ಟಾರ್ಟ್ ಮಾಡಿದ್ದೀವಿ, ಸ್ವಲ್ಪ ಕಡಿಮೆ ಇಟ್ಟು ಸ್ವಲ್ಪ ದಯವಿಟ್ಟು ತೊಗೊಳ್ಳಿ ಅಂತ ಅವ್ರಿಗೆ ಹೇಳಿ. ಅವರು ಏನು ಮಾಡ್ತಾರೆ ಅಂದರೆ ಸ್ಟಾರ್ಟಿಂಗ್ ನಿಮ್ಮ ಹತ್ರ ಕಮಿಷನ್ ತೊಗೊಳ್ಳೋದಿಲ್ಲ, ಏನೂ ತೊಗೊಳ್ಳೋದಿಲ್ಲ. ನಿಮ್ಮ ಪ್ರಾಡಕ್ಟ್ಗಳನ್ನ ಏನು ಮಾಡ್ತಾರೆ ಅಂದರೆ ಹತ್ತಿರದಂಥ ಅವ್ರ ಲೀಸ್ಟಲ್ಲಿರುವಂಥ ಎಲ್ಲ ಶಾಪ್ಗಳಿಗೂ ಸಪ್ಲೈ ಮಾಡ್ತಾರೆ.
ಸ್ಯಾಂಪಲ್ಸ್ಗಳನ್ನು. ಆ ಸ್ಯಾಂಪಲ್ಸ್ಗಳನ್ನ ಮಾರೋದಕ್ಕೂ ಕೂಡ ಅವ್ರು ಸ್ವಲ್ಪ ಇನ್ಸಿಸ್ಟ್ ಮಾಡ್ತಾರೆ ಶಾಪ್ನವ್ರಿಗೆ. ಸೊ ಯಾರಾದರೂ ಕಸ್ಟಮರ್ ಬಂದರೆ ಪ್ಲೀಸ್ ಅವ್ರಿಗೆ ಆಫರ್ ಮಾಡಿ, ನೋಡಿ ಈ ರೀತಿ ಬಂದಿದೆ, ಸೊ ಈ ರೀತಿ ಪ್ರಾಡಕ್ಟ್ಗಳು ನೀವು ಖರೀದಿ ಮಾಡ್ತೀರಾ ನೋಡಿ ಇದು ಅಂತ ಹೇಳಿದಾಗ ಕಸ್ಟಮರ್ಸ್ ಇಂಟ್ರೆಸ್ಟ್ ತೋರಿಸಿದ್ರು, ತಗೊಂಡ್ರಪ್ಪ. ನಿಮ್ದು 10 ಪೀಸ್ ಕೊಟ್ಟಿದ್ದೀರಿ ಅಂದರೆ 10 ಪೀಸು ಒಂದು 2-3 ದಿನದಲ್ಲೇ ನಿಮ್ಮದು ಸೆಲ್ ಆಯ್ತಂದರೆ ಶಾಪ್ನವ್ರದ್ದು ಏನು ಒಂದು ಇದನ್ನಿದೆ ಅದ್ರ ಬಗ್ಗೆ ಏನು ಅಭಿಪ್ರಾಯ ಇದೆ, ಸೇಲ್ಸ್ಮನ್ ಕೇಳ್ತಾರೆ ಅವ್ರಿಗೆ. ಸೊ ನಂತರ ಮತ್ತೆ ಬೇಕಾ ಅಂತ ಹೇಳಿ ಆವಾಗ ಹೇಗಾಗುತ್ತೆ ಅಂತಂದರೆ ಅವರು ಹೇಳ್ತಾರೆ ಎಸ್ ಸೇಲ್ ಆಗಿದೆ ಅದು, ಸೊ ಮತ್ತಿಷ್ಟಿದ್ರೆ ತಮ್ಮೊಂದು ಕೊಡಿ ಅಂತ ಹೇಳ್ತಾರೆ ಅವರು. ಸೊ ಈ ರೀತಿ ನೀವು ಸ್ಟಾರ್ಟಿಂಗ್ ಬಿಸ್ನೆಸ್ನ ಮಾಡಬಹುದು. ಓಕೆ, ಬಟ್ ಅದು ಕ್ವಾಲಿಟಿಯಲ್ಲಿ ಲೋ ಕ್ವಾಲಿಟಿ ಎಲ್ಲ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ಸ್ಟಾರ್ಟಿಂಗಲ್ಲಿ ತುಂಬ ಚೆನ್ನಾಗಿರುತ್ತೆ ಕಂಪನಿ ಬಟ್ಟೆನೇ ಯೂಸ್ ಮಾಡಿ, ಯಾವುದೇ ರೀತಿ ಇದನ್ನು ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಬಿಸ್ನೆಸ್ ಸ್ಟಾರ್ಟ್ ಮಾಡುವಾಗ ತುಂಬಾ ಕಾಂಪಿಟೇಷನ್ ಇರುತ್ತೆ. ನಿಮ್ಗಿಂತ ಚೆನ್ನಾಗಿರುವಂಥ ಒಂದು ಎಕ್ಸಸರೀಸು ಸ್ಕ್ರಂಚಿಸು ಅವ್ರ ಹತ್ರ ಇದೆ ಅಂದರೆ ಅವ್ರು ನಿಮ್ಮ ಪ್ರಾಡಕ್ಟ್ಗಳನ್ನ ಬೇಡ ಅಂತಲೇ ಹೇಳ್ತಾರೆ ಕಸ್ಟಮರ್ಸು. ಓಕೆ, ಸೊ ಹೀಗಾಗಿ ಸೊ ಆ ರೀತಿ ಒಂದಾಯಿತು. ನಂತರ ನಿಮ್ಮದು ಏನಾಗಿತ್ತು ಒಂದೇ ದಿನಕ್ಕೆ ಇದು ಬಿಸ್ನೆಸ್ಸು ಬೆಳೆಯೋದಿಲ್ಲ. ಓಕೆ, ಸ್ವಲ್ಪ ನಿಧಾನವಾಗಿ ಬೆಳೀತಾ ಹೋಗುತ್ತೆ. ಓಕೆ, ಆ್ಯಂಡ್ ನನ್ನ ಚಾನಲಲ್ಲಿ ನಾನು ಸುಮಾರು ವೀಡಿಯೋಸ್ಗಳು ಮಾಡ್ತಾ ಇದ್ದೀನಿ ಇವಾಗ. ಆ ವೀಡಿಯೋಸ್ಗಳದ್ದು ಇವಾಗ ಸೆಲ್ ಮಾಡುವಾಗ ಒಂದೇ ಪ್ರಾಡಕ್ಟ್ಗಳನ್ನ ಮಾರೋದಕ್ಕೆ ಹೋಗಬೇಡಿ. ಒಂದು 4-5 ಸ್ಯಾಂಪಲ್ಸ್ ಇಟ್ಕೊಳ್ಳಿ, 4-5 ವೀಡಿಯೋ ನೋಡಿ, 4-5 ಸ್ಯಾಂಪಲ್ಸ್ಗಳು ಸೇಮ್ ನಿಮ್ಗೆ ಯಾವ್ದು ಈಸಿ ಆಗುತ್ತೋ ಅದನ್ನು ಫಾಲೋ ಮಾಡಿ. ಆ 5ಗಳನ್ನು ನೀವು ರೆಡಿ ಮಾಡ್ಬೋದು ಮನೇಲಿ. ಸೊ ಯಾವ್ದು ರಿಕ್ವೈರ್ಮೆಂಟ್ ಬಂತು ಯಾವುದಿಲ್ಲ ನೋಡ್ಕೊಂಡ್ಬಿಟ್ಟು ಅದ್ರ ಪ್ರಕಾರ ನೀವು ಅಲ್ಲಿ ಬಿಸ್ನೆಸ್ನ ಡೆವಲಪ್ ಮಾಡ್ತಾ ಹೋಗ್ಬೋದು. ಸ್ಟಾರ್ಟಿಂಗಲ್ಲಿ ಯಾವುದೇ ರೀತಿ ಬ್ರ್ಯಾಂಡು ಅದು ಇದು ಅಂತ ಹೋಗಕ್ಕೆ ಹೋಗಬೇಡಿ. ಓಕೆ, ಇದು ಆಫ್ಲೈನಲ್ಲಿ ನೀವು ಮಾಡುವಂಥ ಮುಖ್ಯವಾದಂಥ ಬೇಸಿಕ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ನಾನು. ಓಕೆ, ಆ್ಯಂಡ್ ಇದಲ್ಲೂ ಕೂಡ ಸೇಲ್ಸ್ಮನ್ ನಿಮಗೆ ಪ್ರತಿಯೊಂದು ಶಾಪಲ್ಲಿ ಸುಮಾರು ಒಂದು ಸೇಲ್ಸ್ಮನ್ಗಳು ಬರ್ತಾನೆ ಇರ್ತಾರೆ, ಒಬ್ಬರು ಅಂತ ಬರಲ್ಲ. ಅದಕ್ಕೆ ಅವರಲ್ಲಿ ಒಬ್ಬ ಶಾಪಲ್ಲಿ ಒಂದು 5 ಜನ ಆದರೂ ಬರ್ತಾ ಇರ್ತಾರೆ. ಆದರೆ ಒಂದು 2 ಜನ ಹಿಡ್ಕೊಂಡ್ರು ಅವ್ರು ಏನು ಮಾಡ್ತಾರೆ, ನೀವು ನಿಮ್ಮ ಊರಿನಲ್ಲಿ ಅದನ್ನು ಸ್ಪ್ರೆಡ್ ಮಾಡೋದಕ್ಕೆ ನಿಮಗೆ ಹೆಲ್ಪ್ ಮಾಡ್ತಾರೆ. ಓಕೆ, ಸೊ ಇದರಿಂದ ಏನಾಗುತ್ತೆ, ನಿಧಾನವಾಗಿ ನಿಮ್ಮ ಬಿಸ್ನೆಸ್ಸು ಡೆವಲಪ್ ಆಗುತ್ತೆ. ಯಾವಾಗ ನಿಮ್ಮ ಬಿಸ್ನೆಸ್ಸಲ್ಲಿ ನಿಮಗೆ ರಿಕ್ವೈರ್ಮೆಂಟ್ ತುಂಬ ಜನ ಆರ್ಡರ್ ಕೊಡ್ತಾ ಇದ್ದಾರೆ, ಎಸ್ ಶಾಪಲ್ಲಿ ತುಂಬ ಬೇಡಿಕೆ ಬರ್ತಾ ಇದೆ ಅಂದಾಗ ಸ್ವಲ್ಪ ಏನು ಮಾಡಿ ಅಂದರೆ ರೇಟನ್ನು ಜಾಸ್ತಿ ಮಾಡಿ. ಜಾಸ್ತಿ ₹1 ₹2 ಅಥವಾ ಈ ರೀತಿ ಸ್ವಲ್ಪ ಜಾಸ್ತಿ ಮಾಡಿ. ತುಂಬ ಹೈ ಮಾಡೋಕ್ಕೆ ಹೋಗಬೇಡಿ, ಸ್ವಲ್ಪ ನಿಧಾನವಾಗಿ ಸ್ಲೋಲಿ ರೇಟನ್ನು ಏರಿಸ್ತಾ ಹೋಗಿ. ಸೊ ಅವಾಗ ನಿಧಾನವಾಗಿ ಯಾವಾಗ ನಿಮ್ಗೆ ಅನಿಸುತ್ತೆ ಎಸ್ ಮಾರ್ಕೆಟಿಂಗ್ ಆಫ್ಲೈನಲ್ಲೂ ನಮ್ಮ ಸೆಲ್ ಆಗ್ತಾ ಇದೆ ಅಂತಂದರೆ ಆವಾಗ ನೀವು ಒಂದು ಬ್ರ್ಯಾಂಡ್ನ ಲಾಂಚ್ ಮಾಡ್ಬೋದು. ಇದಾಯಿತು ಆಫ್ಲೈನ್. ಓಕೆ, ಆ್ಯಂಡ್ ಆನ್ಲೈನ್ ಅಂತ ಬಂದಾಗ ಸುಮಾರು ವೀಡಿಯೋಸ್ ನಾನು ಮಾಡಿದ್ದೀನಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹೋಗಿ ನೋಡಿ. ಅಲ್ಲಿ ನಾನು ನಿಮಗೆ ಅಮೆಝಾನ್, ಮೀಶೋ ಆ್ಯಂಡ್ ಫ್ಲಿಪ್ಕಾರ್ಟ್ ಆಯಿತು ಈ ರೀತಿ ವೆಬ್ಸೈಟ್ಗಳು ಕೂಡ ಮಾರೋದಕ್ಕೆ ಹೇಳಿದ್ದೀನಿ. ಈ ರೀತಿ ಮಾರುವಾಗ ಒಂದು ರಿಜಿಸ್ಟ್ರೇಷನ್ ಬೇಕಾಗುತ್ತೆ. ರಿಜಿಸ್ಟ್ರೇಷನ್ ಅಂತಂದರೆ ಒಂದು ಇದನ್ನು ಬೇಕು ನಿಮಗೆ, ಅಂದರೆ ಇವಾಗ GST ನಂಬರ್ ಬೇಕಾಗುತ್ತೆ. ಓಕೆ, ಸೊ GST ನಂಬರ್ ಅಂದ ತಕ್ಷಣ ಸುಮಾರು ಹೆಣ್ಮಕ್ಳು ಭಯ ಪಡ್ತೀರಿ, ಹಿಂಸರ್ಬಿಡ್ತೀರಿ. ಸೊ ಈ ರೀತಿ GST ನಂಬರ್ನ ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟಲ್ಲಿ ಮತ್ತು ಮಿಂತ್ರಾದಲ್ಲಿ ಆ್ಯಂಡ್ ಇನ್ನೂ ಸುಮಾರು ಒಂದು ವೆಬ್ಸೈಟ್ಗಳು ಬಂದಿದೆ. ಆ್ಯಂಡ್ ನಿಮಗೆ ತುಂಬ ಚೆನ್ನಾಗಿ ಒಂದು ಪ್ರಾಫಿಟ್ ಕೊಡುವಂಥ ಇನ್ನೊಂದು ವೆಬ್ಸೈಟ್ ಇದೆ, ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಅಲ್ಲಿ ಕೂಡ ನೀವು ಇದನ್ನು ಸ್ಪ್ರೆಡ್ ಮಾಡ್ಬೋದು, ಬಟ್ ಅದು GST ನಂಬರ್ ಬೇಕಾಗುತ್ತೆ. ಓಕೆ, ಆ್ಯಂಡ್ ಮೀಶೋದಲ್ಲಿ ನಾನು ಈಸಿಲಿ ಇದರಲ್ಲಿ ಬಿಸ್ನೆಸ್ ಮಾಡಿ ಇವಾಗ ಅರ್ನ್ ಮಾಡ್ತಾ ಇದ್ದೀನಿ. ಮೀಶೋದಲ್ಲಿ ಯಾಕೆ ಮಾಡ್ತಾ ಇದ್ದೀನಿ ಅದನ್ನ ನೆಕ್ಸ್ಟ್ ನೀವು ತಿಳ್ಕೊಳ್ಳೋ ಕುತೂಹಲ ಇದ್ದರೆ ಸೊ ಪ್ಲೀಸ್ ನನಗೆ ಕಮೆಂಟ್ ಮಾಡಿ. ಅದ್ರ ಬಗ್ಗೆ ನಾನು ಡೀಟೇಲಾಗಿ ಒಂದು ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಅದರಲ್ಲಿ GST ನಂಬರ್ನ ನಾನು ಯಾವುದೇ ರೀತಿ ಯೂಸ್ ಮಾಡಿಲ್ಲ. ಹಾಗಾದರೆ ಯಾವ ಪ್ರಾಡಕ್ಟ್ ಸೆಲ್ ಮಾಡಿದ್ವಿ ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಯಾಕೆ ಇಲ್ಲಿ 2 ಥರದ ಬಿಸ್ನೆಸ್ ಹೇಳಿದ್ದೀನಿ. ಈ ರೀತಿ ಪ್ರಾಡಕ್ಟ್ಗಳನ್ನ ನಾವೇನು ಮಾಡ್ಕೊಂಡ್ರೆ ನಾರ್ಮಲಿ ಇವಾಗ ಇದನ್ನು ಈ ರೀತಿ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ ನಿಮ್ಮ ಹತ್ರ ಏನೇನು ಇರಬೇಕು ಅನ್ನೋದನ್ನ ಬೇಸಿಕ್ ಅಂದರೆ ನಿಮ್ಮ ಹತ್ರ ಪ್ಲಾಸ್ಟಿಕ್ ಕವರ್ಸ್ಗಳು ಬೇಕಾಗುತ್ತೆ. ಆ ಪ್ಲಾಸ್ಟಿಕ್ ಕವರ್ಸ್ಗಳು ಪ್ಲಾಸ್ಟಿಕ್ ಶಾಪ್ಸ್ಗಳಲ್ಲಿ ನಿಮಗೆ ಸಿಗುತ್ತೆ. ನೀವು ಯಾವ ಪ್ರಾಡಕ್ಟ್ ಮಾಡ್ತಾ ಇದ್ದೀರಿ ಅದೇ ರೀತಿ ಪ್ಲಾಸ್ಟಿಕ್ಸ್ಗಳನ್ನು ಅವ್ರ ಹತ್ರ ಅವೈಲೇಬಲ್ ಇರುತ್ತೆ. ಅದೇನು ಭಾಳ ಬೀಳಲ್ಲ ನಿಮಗೆ, 100 ಅಥವಾ 150 ರೂಪಾಯಿ ಬೀಳುತ್ತೆ. 1 ಡಜನು 2 ಡಜನು ತಂದು ಫಸ್ಟಿಗೆ ಪ್ಯಾಕ್ ಮಾಡಿ ನೋಡಿ, ಚೆನ್ನಾಗಿ ಕಾಣ್ತಾ ಇದೆ ಅಂತಂದರೆ ಸೊ ನಂತರ ನೀವು ಇಲ್ಲಿ ಪ್ರಾಡಕ್ಟ್ಗಳನ್ನ ಅದರಲ್ಲಿ ಪ್ಯಾಕ್ ಮಾಡ್ಬೋದು. ಅದರ್ವೈಸ್ ನೀವು ನೇರವಾಗಿ ಹಾಗೆ ಪ್ರಾಡಕ್ಟ್ನ ಶಾಪಿಗೆ ಕೊಟ್ಟರೆ ಅಂದರೆ ಅಲ್ಲೇನಾಗುತ್ತೆ, ಧೂಳಲ್ಲಿ ಇಟ್ಟು ಅದು ಹಾಳಾಗುತ್ತೆ. ಆ್ಯಂಡ್ ಅದು ಸೆಲ್ ಆಗದೆ ಹೋದರೆ ನಿಮಗೂ ಕೂಡ ಲಾಸ್ ಆಗುತ್ತೆ. ಸೊ ಹೀಗಾಗಿ ಅದನ್ನು ಸ್ವಲ್ಪ ಟ್ರಾನ್ಸ್ಪರೆಂಟ್ ಒಂದು ಪ್ಲಾಸ್ಟಿಕ್ ಪೇಪರ್ನ ಯೂಸ್ ಮಾಡಿ. ಓಕೆ, ಆ್ಯಂಡ್ ಎಷ್ಟು ನೀವು ನೋಡೋದಕ್ಕೆ ಅಟ್ರಾಕ್ಟಿವ್ ಆಗಿ ರೆಡಿ ಮಾಡ್ತೀರಿ ಪ್ರಾಡಕ್ಟ್ನ, ಕಲರ್ಸ್ಗಳನ್ನ ಯೂಸ್ ಮಾಡ್ತೀರಿ. ಆ್ಯಂಡ್ ಅದೊಂದು ಪ್ಯಾಕಿಂಗ್ ಯಾವ ರೀತಿ ನೀವು ಯೂಸ್ ಮಾಡ್ತಾ ಇದ್ದೀರಿ ಆ್ಯಂಡ್ ಅದೆಲ್ಲ ಚೆನ್ನಾಗಿ, ಅದು ಮೇನ್ ಇಂಪಾರ್ಟೆಂಟ್ ಆಗುತ್ತೆ ಸೇಲ್ ಆಗೋದಕ್ಕೆ. ಓಕೆ, ಆ್ಯಂಡ್ ಇದು ಒಂದು ಸಣ್ಣ ಮಾಹಿತಿ ಕೊಟ್ಟಿದ್ದೀನಿ. ಆಫ್ಲೈನು ಆನ್ಲೈನ್ ಅಂತ ಬಂದಾಗ ಯಾವ ರೀತಿ ಮಾಡಬೇಕು ಅಂತ ಹೇಳಿ ಡೀಟೇಲಾಗಿ ನಾನು ಒಂದೊಂದನೇ ವೀಡಿಯೋಸ್ ಕೂಡ ಮಧ್ಯದಲ್ಲಿ ಮಾಡ್ತಾ ಹೋಗ್ತೀನಿ. ಎಲ್ಲಿ ನಿಮಗೆ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ವಿ ಬಟ್ ಏನೋ ಪ್ರಾಬ್ಲಮ್ಸ್ ಬರ್ತಾ ಇದೆ ಅಂದರೂ ಕೂಡ ನೀವು ನನಗೆ ಹೆಲ್ಪ್ ಕೇಳ್ಬೋದು. ಅದ್ರ ಬಗ್ಗೆ ಕೂಡ ನಾನು ನಿಮಗೆ ಹೆಲ್ಪ್ ಮಾಡ್ತಾ ಹೋಗ್ತೀನಿ. ಇದರಿಂದ ನಿಮ್ಮ ಬಿಸ್ನೆಸ್ಸು ಡೇ ಬೈ ಡೇ ಗ್ರೋ ಆಗುತ್ತೆ. ಬಟ್ ಒಂದು ಸಾರಿ ಹೆಜ್ಜೆನ ಮುಂದೆ ಇಟ್ಟಿರೋದನ್ನ ಮತ್ತೆ ಹಿಂದೆ ತಗೊಳಕ್ಕೆ ಹೋಗಬೇಡಿ. ಸೊ ಕಂಟಿನ್ಯೂ ಮಾಡಿ, ಸ್ವಲ್ಪ ನಿಧಾನವಾಗಿ ಬಿಸ್ನೆಸ್ ಗ್ರೋ ಆಗುತ್ತೆ, ಬಟ್ ಟೈಮ್ ಕೊಡಿ ಅದಕ್ಕೆ. ಓಕೆ, ಸೊ ಇದು ಇದನ್ನೊಂದು ಮಾಹಿತಿ. ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಆಫ್ಲೈನು ಮೇಲ್ ಅಂತಂದರೆ ಆಫ್ಲೈನಿಗೆ ನಾನು ಸ್ಕೋಪ್ ಕೊಡ್ತೀನಿ, ಆಫ್ಲೈನ್ ಕೂಡ ಆ್ಯಂಡ್ ಆನ್ಲೈನು. ಯಾಕಂತಂದರೆ
ತುಂಬ ಓದಿಲ್ಲದೆ ಇರುವಂಥ ಹೆಣ್ಮಕ್ಳಿಗೆ ಆಫ್ಲೈನ್ ಈಸ್ ಬೆಸ್ಟ್. ಆ್ಯಂಡ್ ಓದಿದ್ದೀವಿ, ನಮಗೆ ಕಂಪ್ಯೂಟರು ಅಥವಾ ಇವೆಲ್ಲ ನಡ್ಸೋಕ್ಕೆ ಬರುತ್ತೆ, ಟೆಕ್ನಾಲಜಿ ಗೊತ್ತಿದೆ ಅಂತ ಅನ್ನೋರಿದ್ರೆ ಅವರಿಗೆ ಆನ್ಲೈನು ನೇರವಾಗಿ ನೀವು ಸೆಲ್ನ ಮಾಡ್ಬೋದು. ಓಕೆ, ಬರುವಂಥ ದಿನದಲ್ಲಿ ಸುಮಾರು ಐಡಿಯಾಸ್ಗಳನ್ನ ನಾನು ಆಲ್ರೆಡಿ ಲಿಸ್ಟೆಡ್ ಮಾಡಿದ್ದೀನಿ. ಅವು ತುಂಬಾ ಸೆಲ್ ಆಗ್ತಾ ಇದೆ ಇವಾಗ ಆನ್ಲೈನಲ್ಲಿ. ಸೊ ಅದ್ರ ಬಗ್ಗೆ ಕೂಡ ಮಾಹಿತಿ ಕೊಡ್ತೀನಿ. ಸೊ ದಯವಿಟ್ಟು ಕ್ಷಮಿಸಬೇಕು, ನಾನು ಹೇಳಿದ್ನಲ್ಲ ಟ್ರಾನ್ಸ್ಫರ್ ಆಯಿತು, ಹೀಗಾಗಿ ನಾವು ಶಿಫ್ಟ್ ಮಾಡೋದ್ರಿಗೂ ನಮ್ಗೆ ತುಂಬಾ ಇದರಲ್ಲಿ ಟೈಮ್ ಸ್ಪೆಂಡ್ ಆಯಿತು. ಆ್ಯಂಡ್ ಇವಾಗ ಹೋಗಿ ಸ್ವಲ್ಪ ಓಕೆ, ಸೊ ಇವಾಗ ನಾನು ವೀಡಿಯೋಸ್ ಮಾಡೋದಕ್ಕೆ ಸ್ವಲ್ಪ ಸರಿ ಹೋಗಿದೆ. ಸೊ ಈಗ ಇನ್ಮೇಲಿಂದ ಡೈಲಿ ಟು ಡೈಲಿ ನನ್ನ ವೀಡಿಯೋಸ್ಗಳು ಬರುತ್ತೆ ಈ ಚಾನಲಲ್ಲಿ. ಆ್ಯಂಡ್ ಐ ಹೋಪ್ ನಿಮಗೆ ನನ್ನ ವೀಡಿಯೋಸ್ಗಳು ಇಷ್ಟ ಆಗ್ತಿದೆ ಅಂತಂದರೆ ಪ್ಲೀಸ್ ವೀಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೊಸಬ್ರು ಯಾರಾದರೂ ಇದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಸಪೋರ್ಟ್ ಮಾಡಿ ಸ್ನೇಹಿತರೆ, ನಿಮ್ಮ ಸಪೋರ್ಟ್ ಇದ್ದರೆ ಮತ್ತೆ 10 ಹೆಣ್ಮಕ್ಳವರೆಗೂ ಈ ಚಾನಲ್ಲು ತಲುಪುತ್ತೆ. ಆ್ಯಂಡ್ ಮುಂದಿನ ನೋಡಿದ್ರೆ ಮತ್ತೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.